ನಮಸ್ಕಾರ ರೈತ ಬಾಂಧವರೇ, ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತೇನಪ್ಪ ಅಂದ್ರೆ ಈ ಪ್ಲಾಟ ಲಾಸ್ಟ್ ಮೂಮೆಂಟ್ ಒಳಗೆ ಕಟಿಂಗ್ ಬಂದಾವು. ಈಗ ಲಾಸ್ಟ್ ಮೂಮೆಂಟ್ ಒಳಗೆ ಪ್ಲಾಟ್ಗಳು ವಿಡಿಯೋ ಸ್ಟಾರ್ಟ್ ಆಗ್ಯಾವ. ನಮ್ಮ ಇವು ವಿಡಿಯೋ ಸ್ಟಾರ್ಟ್ ಮೂಲ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದ್ರೆ ಈ ಸಾರಿ ಏಪ್ರಿಲ್ ಚಾಟ್ನಿ ಹಿಡ್ಕೊಂಡು ಅಕ್ಟೋಬರ್ ತನಕ ನಮ್ಮ ಕೈಗೆ ಏನಪ್ಪ ಅಂದರೆ ಇದು 5ರಿಂದ 6 ಎಕರೆ ಪ್ಲಾಟ್ ಆಗ್ತಿದೆ. ಒಟ್ಟು ನಮ್ಮ ಕೈಯಾಗ ಐತಿದೆ. ನಮ್ಮ ಕೈಗೆ ನಾವು ಕರೆಕ್ಟಾಗಿ ಯಾವ ರೀತಿ ಶೆಡ್ಯೂಲ್ ಇವ್ರು ಕೊಟ್ಟಿದ್ದೆವು ಮತ್ತು ಪ್ಲಸ್ ಏನಪ್ಪ ಅಂದ್ರೆ ಇವ್ರು ಯಾವ ರೀತಿ ಮೇಂಟೈನ್ ಮಾಡ್ಯಾರ ಅನ್ನೋದೇನಪ್ಪ ಅಂದ್ರೆ ಇವ್ರು ಲಾಸ್ಟ್ ಮೂಮೆಂಟ್ದಾಗ ಪೂರ್ತಿ A to Z ಬ್ಯಾಸಿಗೆ ಹಿಡ್ಕೊಂಡು ಅಪ್ ಟು ಏನಪ್ಪ ಅಂದ್ರೆ ನಿಮ್ಮ ಜನವರಿ ಫೆಬ್ರವರಿ ತನಕ ಅಂದ್ರೇನು ಪೂರ್ತಿ ನಿಮ್ಗೆ ಕಾಯಿ ಹಾರ್ವೆಸ್ಟಿಂಗ್ ತನಕ ಏನಪ್ಪ ಅಂದ್ರೆ ಪೂರ್ತಿ ಒಂದು ವಿಡಿಯೋ ಕ್ಲಿಪ್ ಏನಪ್ಪ ಅಂದ್ರೆ ವಿಡಿಯೋದಾಗ ನಿಮ್ಗೆ ನೋಡೋಕೆ ಸಿಗ್ತೈತಿ. ಅದರಿಂದ ಏನಪ್ಪ ಅಂದ್ರೆ ಇವತ್ತು ಈ ಪ್ಲಾಟ್ದೊಳಗೆ ನೋಡ್ಬೋದು ನೀವು ಏನಪ್ಪ ಅಂದ್ರೆ ಈಗ ಕಾಯಿಗೆ ಯಾವ ರೀತಿ ಅನ್ನೋದು ನೋಡ್ಬೋದು. ಸ್ವಲ್ಪ ಕ್ಯಾಮತ್ ನಮ್ಮ ನೋಡ್ಬೋದು ನೀವು. ಇವ್ರು 6 ಎಕರೆ ಆಯ್ತು ಪ್ಲಾಟ್. 6 ಎಕರೆನೂ ಪೂರ್ತಿ ಏನಪ್ಪ ಅಂದ್ರೆ ಇದೇ ಲೆವೆಲ್ ಐತಿ ಪೂರ್ತಿ ಎಲ್ಲ. ಈಗ ಈ ರೀತಿ ಪ್ಲಾಟ್ ನೀವು ವಿಡಿಯೋ ಯಾವ ರೀತಿ ಏನೈತೆ ಅಂತ ನೋಡಿದ್ರಿ. ಈ ಕಡೆ ಸುತ್ತಮುತ್ತ ಸಮೀಪದ ತಿಕೋಟ ಸಮೀಪ ಯಾರು ಇರ್ತಿರಲ್ಲ ಅವ್ರು ನೀವು ಪ್ಲಾಟಿಗೆ ವಿಸಿಟ್ ಮಾಡಿ ಬಂದು ನೋಡ್ಬೋದು ಯಾವ ರೀತಿ ಪ್ಲಾಟ್ ಐತೆ ಅನ್ನೋದು. ಅವ್ರು ರೈತರು ಇಲ್ಲಿ ಇರ್ತಾರೆ. ಈಗ ಏನಪ್ಪ ಅಂದ್ರೆ ಈ ಪ್ಲಾಟದ ಮಾಲಕರಿದ್ದಾರೆ ಇವರ ಅನಾರ ಶಿವಣ್ಣ ಅಂತ ಹೇಳಿದ್ರು. ಇವ್ರು ಏನಪ್ಪ ಅಂದ್ರೆ ಈ ಪ್ಲಾಟ್ ಒಳಗೆ ಯಾವ ರೀತಿ ಇವ್ರು ಮೇಂಟೆನೆನ್ಸ್ ಮಾಡ್ಯಾರು ಅಂದ್ ಮತ್ತೆ ಇವ್ರು ಏನಪ್ಪ ಅಂದ್ರೆ ಅಪ್ ಟು ಇವ್ರಿಗೆ ಪೂರ್ತಿ ಮೇಂಟೆನೆನ್ಸ್ ಎಲ್ಲ ಇವರೇ ಮಾಡ್ತಾರೆ. ಇವ್ರು ಯಾವ ರೀತಿ ಮಾಡ್ಯಾರ, ಇವ್ರು ಎಷ್ಟು ವರ್ಷದಿಂದ ದ್ರಾಕ್ಷಿ ಬೆಳೆದಾರ ಅನ್ನೋದೆಲ್ಲ ಏನಪ್ಪ ಅಂದ್ರೆ ಇವ್ರಿಂದ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ ಅಣ್ಣ, ನೀವು ಅಪ್ ನಿಮ್ಮ ಹೆಸರು ರೀ, ನಿಮ್ಮ ನೀವು ಎಷ್ಟು ವರ್ಷದಿಂದ ದ್ರಾಕ್ಷಿ ಬೆಳೆ ಹತ್ತಿದ್ರಿ, ಇಷ್ಟು ದಿನ ಯಾವ ರೀತಿ ಬೆಳೆದಿದ್ರಿ, ಈಗ ಯಾವ ರೀತಿ ಆಗೈತಿ, ಮೊದಲು ಸ್ಟಾರ್ಟಿಂಗ್ ನಿಮಗೆ ಯಾವ್ಯಾವ ರೀತಿ ಫೇಲ್ ಆಗಿರಿ ಮತ್ತು ಈಗ ವಾಪಸ್ ಯಾವ ರೀತಿ ಮತ್ತೆ ಸ್ಟಾಂಡ್ ಆಗಿರೋ ಅನ್ನೋದೇನಪ್ಪ ಅಂದ್ರೆ ಈ ಪೂರ್ತಿ ವಿಡಿಯೋದಾಗ ನೀವು ಹೇಳ್ರಿ. ಪೂರ್ತಿ ಎಲ್ಲ ಔಷಧಿ ಏನು ಹೊಡಿದ್ರಿ, ಬ್ಯಾಸಿಗೆ ಹಿಡ್ಕೊಂಡು ಎಲ್ಲಿ ನಮ್ಮ ಕಾಂಟ್ಯಾಕ್ಟ್ ಯಾವ ರೀತಿ ಮಾಡಿದಿರಿ ಅನ್ನೋದೆಲ್ಲ ಏನಪ್ಪ ಅಂದ್ರೆ ಇವ್ರು ಪೂರ್ತಿ ಹೇಳ್ರಿ. ನಮಸ್ಕಾರ ರೀ ರೈತ ಬಂದವ್ರಿಗೆ. ನಾವು ಈಗ ನನ್ನ ಹೆಸರು ಶಿವಾನಂದ್ ಅಂತ, ತಿಕೋಟ ಇಲ್ಲೇ ಪ್ರಾಪರ್ ನಮ್ಮದು. ನಾವು ಬೆಳಿಲಾತು ಈಗ ಮೊದಲು ನಮ್ಮ ತಂದೆಯವರು ಬೆಳಿತಿದ್ರು. ಆದ್ರೆ ನಾವು ನಮ್ಮ ಕೈಯಾಗ ಇದು ಪಡ ಬಂದಿದ್ದು 2011ರಿಂದ ನಾವು ದ್ರಾಕ್ಷಿ ಬೆಳಿಲಾಗ್ತಿದ್ರು. ಅಂದ್ರೆ ನಿಮ್ಮ ತಂದೆಯವ್ರು ಅಂದ್ರೆ ನೀವು ಭಾಳ ದಿನ ಬೆಳೆಗಾರ ಅವ್ರು ಬೆಳಿತಿದ್ರು. ಒಂದು 2011ರಿಂದ ಅಂದ್ರು ಅದು ಹಿಂದೆ ಒಂದು 10-15 ವರ್ಷ ಬೆಳೆದಾರೆ. ಅಂದ್ರೆ 2011 ನೀವು 1990 ಬೆಳೆತೀರ. ಬೆಳಿಲಾಗ್ತಾರ್ರಿ ನಮ್ಮ ತಂದೆಯವ್ರು ಬೆಳಿತಿದ್ರು. ಆದ್ರೆ ನಾವು ಅಷ್ಟು ನಾವು ಎಲ್ಲ ಅವಾಗ ಸಾಲಿ ಅವು ಇವು ಹಿಂಗೆ ಓದ್ತಿದ್ವಿ. ಆದ್ರೆ ನಮ್ಮ ಕೈಯಾಗ ನಾವು ಬೆಳಿಲಾಗ್ತಿದ್ವಿ 2011ರಿಂದ. ನಮ್ಗೆ ಈಗ 2011ರಿಂದ ನಾವು ಬೆಳಿಲಾಗ್ತೀವಿ. ಆದ್ರೆ ನಾವು ಒಂದು ಸರ 2011ನೇ ಇಸ್ವಿಯಾಗ ಒಂದು ಸರ ಬೆಳೆ ತಕ್ಕೊಂಡಿನಿ ರೀ. ಇಷ್ಟು ಎಕರೆದಾಗ ಅವಾಗ ನೀವು ಏನು ರೇಟ್ ಮಾರಿದ್ರಿ, ಎಷ್ಟು ಹೊಂಟಿದ್ ಮಾಲ್ ಕಡಲೆ? ಅವಾಗ ನನಗೆ ಒಂದು 7-8 ಟನ್ ಮನಕ್ಕೆ ಹೊಂಟಿತ್ರಿ. ಅವಾಗ ನಾವು ಮೊಣಕೆ ಮಾಡಿವಿ, ಜಾಸ್ತಿ ಕಾಯಿ ಕೊಡ್ತಿದ್ದಿಲ್ಲ, ನಾವು ಮೊಣಕೆ ಜಾಸ್ತಿ ಮಾಡ್ತಿದ್ವಿ. ಒಂದು 7-8 ಟನ್ ಇಲ್ಲಿವರೆಗೂ ನಾವು ಭಾಳ ಬೆಳೆದೀವಿ ಅಂದ್ರೆ 8-8.5 ಟನ್ ಮನಕ್ಕೆ ಮಾಡಿದೀವಿ ರೀ. ಆದ್ರೆ ನಮಗೆ ಇಟ್ಟು ವರ್ಷನ್ಯಾಗ ಅಂದ್ರೆ 2011ರಿಂದ ಏನು ಬೆಳಿಲಾಗ್ತೀವಿ, ಇಟ್ಟು ವರ್ಷನ್ಯಾಗ ನಂಗೆ ಈ ಥರ ಬೆಳೆ ಮತ್ತು ಈ ಥರ ಕಲರ್ ಇಟ್ಟು ಜಲ್ದಿ ಬಂದಿದ್ದು. ಮತ್ತು ನಮಗೆ ಇಷ್ಟು ಇವರು ಹೇಳಿದಂಥ ಶೆಡ್ಯೂಲ್ ಪ್ರಕಾರ ನಾವು ಏನು ಮಾಡಿದ್ವಿ ಎಲ್ಲ ಭಾರಿ ರಿಸಲ್ಟ್ನು ಕೊಟ್ಟಾವ್ರಿ. ಮತ್ತು ಇವ್ರು ಹೇಳಿದ ಪ್ರಕಾರ ನಾವು ಯಾವುದೂ ಏನೂ ಬಿಟ್ಟಿಲ್ಲ, ಎಲ್ಲ ಮಾಡಿದ್ವಿ. ಬಟ್ ಈ ಥರ ನಮಗೆ ಬೆಳೆ ಬಂದಿದ್ದು ಇಷ್ಟು ಕಲರ್ ಮತ್ತು ಇಷ್ಟು ಜಲ್ದಿ ಇಷ್ಟು ಇದು ಆಗೈತಿ ಅಂದ್ರೆ ನಮ್ಗೆ ಸ್ವಲ್ಪ ಭಾರಿ ಅವಾಗಿನಕ್ಕೂ ಮತ್ತು ಈಗಿನಕ್ಕೂ ಭಾಳ ಅಂದ್ರೆ ಭಾಳ ಫರ್ಕ್ ಆಗೈತಿ. ಮತ್ತು ಈಗ ನಾವು ನಮ್ಮ ಲೆಕ್ಕಕ್ಕೆ ಇವ್ರ ಪ್ರಕಾರ ನಮ್ಗೆ 10-12 ಟನ್ ಮುನುಕ್ ಆಗ್ಬೋದತ್ತೆ ನಮ್ಮ ಲೆಕ್ಕ ಐತಿ. ನಾವು ಇಟ್ಟುವರೆಗೆ ಇಲ್ಲಿ ತನಕನೂ ಇಷ್ಟು ಟನ್ ನಾವು ಮುನುಕ್ ಎಂದು ತೆಗೆದಿಲ್ಲ ನಮ್ಮ ಪಡೆದಾಗ. ಆದರೆ ಈ ವರ್ಷ ತೆಗಿತೀವಿ ಅಂತೇಳಿ ನಂದು ಭರವಸೆ ಐತ್ರಿ ಸರ್. ಅಂದ್ರೆ ನಿಮ್ದು 12 ಟನ್ ಮುನುಕ್ ಅಂದ್ರೆ ಏನಪ್ಪ ಅಂದ್ರೆ 3 ಎಕರೆ ಅಷ್ಟೊಂದಿದೆ. ಅಂದ್ರೆ 3 ಎಕರೆ ತಾಮ್ಸನ್ ಐತಿ, ಉಳ್ಕಾದ ಮಾರ್ಕೆಟಿಂಗ್ ಪ್ಲಾಟ್ ಐತಿ, ಸೆಕೆಂಡರಿ ಇದೆ. ಬರೀ 3 ಎಕರೆ ಪ್ಲಾಟ್ 12 ಟನ್ ಮುನುಕ್ ತಗ ಹೇಳ್ತಾರ ಅಂದಾಜ. ಅಣ್ಣ, ಮತ್ತೆ ನೀವು 2011ರಾಗ ಮುನುಕ್ ಬೆಳೆದಾಗ ಎಷ್ಟು ರೇಟ್ ಮಾರಿ? ಅದನ್ನೇ ಮುನುಕ್ ರೇಟ್ ಅವಾಗ ರೇಟ್ ನಮಗೆ ಭಾಳ ಸಿಕ್ಕಿಲ್ರಿ. 65-70 ರೂಪಾಯಿ ಮಾರಿವ್ರಿ ನಾವು ಮುನುಕ್. ತೊಂದ್ರೆ ಏನಾಗಿತ್ರಿ ಅವಾಗ ಏನು ರೇಟ್ ಚಲೋ ಐತ್ರಲ್ಲ ಕಡೆ ನೀವು ಬೆಳೆಸಲ್ ಪ್ರಾಬ್ಲಮ್ ಆಗಿರ್ತೈತ್ರಿ. ಅಂದ್ರೆ ಅವಾಗ ಇಷ್ಟ ಕಲರ್ ಬರ್ತಿದಿಲ್ಲ, ಶುಗರ್ ಬರ್ತಿರ್ಲಿಲ್ಲ. ಮತ್ತು ಇಟ್ಟು ನಮ್ಗೆ ಎಂದೂ ನಾವು ಇಟ್ಟು ಹಿಂಗೆ ಥರ ಇದು ಮಾಡೇ ಇಲ್ಲ ಬಿಡ್ರಿ, ನಮ್ಗೆ ಸಿಕ್ಕೇ ಇಲ್ಲ. ಆದ್ರೆ ಈ ಸರ ಅಂತೂ ನಮ್ಗೆ ಇದು ನೋಡಿದ್ರೆ ಭಾರಿ ಬೆಟರ್ ಅನ್ಸೈತ್ರಿ. ಭಾರಿ ಅಂದ್ರೆ ಭಾಳ ಚಲೋ ಆಗೈತ್ರಿ ಈ ಸರ. ನಮ್ಗೆ ಈ ನೀವು ಹೇಳಿ ಶೆಡ್ಯೂಲ್ ಪ್ರಕಾರ ನಮ್ಗಂತೂ ಮಸ್ತ್ ಆಗೈತ್ರಿ. ಇಷ್ಟು ಜಲ್ದಿನೂ ನಮ್ಗೆ ಈ ಥರ ನಮ್ಗೆ ಎಂದೂ ಕಲರು ಬಂದಿದ್ದಿಲ್ಲ ಇಷ್ಟು ಜಲ್ದಿ. ಆದ್ರೆ ಸರ ನಮ್ಗೆ ನೀವು ವರ್ಷ ಈಗ ಅಕ್ಟೋಬರ್ ಟೈಮ್ನಾಗ ನಿಮ್ಗೆ ಹೂ ಕರುವ ಸಮಸ್ಯೆ ಏನಾರ ಹಾಕಿದ್ದು? ಹೂ ಕರುವ ಸಮಸ್ಯೆ ಹಾಕಿದ್ದು ಮತ್ತು ಈ ವರ್ಷ ಹೂ ಅನ್ನೋಕ್ಕಿಂತಲೂ ನಮ್ಗೆ ಜಾಸ್ತಿ ರೋಗಗಳೇ ಭಾಳ ಕಾಡ್ತಿದ್ವು ರೀ. ಅಂದ್ರೆ ಯಾವಾಗ ಅಕ್ಟೋಬರ್ ಟೈಮ್ ವಾತಾವರಣ ಕ್ಲಿಯರ್ ಇರ್ಲಿ ರೋಗನೇ ಭಾಳ ಕಾಡ್ತಿದ್ರು ನಮ್ಗೆ. ಮತ್ತು ಹೂ ಅಂತೂ ಬಿಡ್ತಿತ್ರಿ.
ಆದ್ರೆ ರೋಗ ಭಾಳ ಕಾಡ್ತಿದ್ರಿ ಈ ಸರ ಅಂತೂ ನಮಗೆ ರೋಗ ಅಂತೂ ನೋಡ್ಲಾಕ ಒಂದು ಎಲ್ಲಿ ಹುಡುಕ್ಯಾದ್ರು ನಿಮ್ಗೆ ಯಾವ್ದು ರೋಗನು ಸಿಗಲ್ಲ. ಪ್ಲಾಟ್ ಡೌನಿ ಬಂದಿಲ್ಲ, ಯಾವ್ದು ಥ್ರಿಪ್ಸ್ ಇಲ್ಲ, ಡೌನಿ ಇಲ್ಲ, ಥ್ರಿಪ್ಸ್ ಇಲ್ಲ, ಕರ್ಪ ಇಲ್ಲ, ಗುರಿ ಇಲ್ಲ, ಯಾವ್ದು ಇಲ್ಲ, ಯಾವುದೂ ಇಲ್ರಿ. ಅಂದ್ರೆ ನೆಕ್ಸ್ಟ್ ಇಷ್ಟ ಐತಿ. ಮತ್ತೆ ನೀವನ ಈಗ ಅದೇ ರೀತಿ ರೀ, ಈಗ ಯಾವ್ದು ರೋಗ ಇಲ್ಲ ಅಂತ ಹೇಳಿದ್ರಿ ನಮಗೆ. ಈಗ ನಿಮ್ಗೆ ವರ್ಷಕ್ಕೆ ಈ ವರ್ಷಕ್ಕೆ ಔಷಧಿ ಒಳಗೆ ಖರ್ಚು, ಔಷಧಿ ಏನೇನು ಹಾಕ್ತೀರಿ ಈ ವರ್ಷ ಏನಾಗಿದೆ ಅದು ಭಾಳ ಇಂಪಾರ್ಟೆಂಟ್ ರೀ. ಈಗ ನಾವು ಔಷಧ ಭಾಳ ಖರ್ಚು ಮಾಡ್ತಿದ್ದೀವಿ. ಅಂದಾಜ್ರಿ ನಿಮ್ 3 ಎಕರೆ ಲೆಕ್ಕ ಹೇಳ್ರಿ. 3 ಎಕರೆ ಅಂದ್ರೆ ಎಕರೆಕ್ ಒಂದು ನಾವು ಲೆಕ್ಕಕ್ಕೆ ನೋಡಿದ್ರೆ ಒಂದು 3 ಲಕ್ಷ ರೂಪಾಯಿ ಖರ್ಚು, 3.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೀವಿ ನಾವು ನನ್ನ ಲೆಕ್ಕಕ್ಕೆ ರೀ. ಅಷ್ಟೇನು ಲೆಕ್ಕ ಇಟ್ಟು ನೋಡಿಲ್ಲ, ಆದ್ರೆ ನಮ್ಮ ಒಂದು ಲೆಕ್ಕ ಇಟ್ಟು ನೋಡಿದ್ರೆ ಒಂದು 3.5 ಲಕ್ಷ ರೂಪಾಯಿ ಖರ್ಚು ಆಯ್ತು ರೀ. ನಾ ಇಲ್ಲಿವರೆಗೂ ಈ ಥರ ಅಂದ್ರೆ ಈಗ ಭಾಳ ಅಂದ್ರೆ ಒಂದು 1.5 ಲಕ್ಷ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಕಮ್ಮಿ ಖರ್ಚಾಗೈತೆ ರೀ. ನಂದು ಇವ್ರ ಸ್ಕೆಡ್ಯೂಲ್ ಪ್ರಕಾರ ನಾವು ಹೊಡೆಯೋದು ನೋಡಿದ್ರೆ ಒಂದು 1.5 ಲಕ್ಷ ರೂಪಾಯಿ ಔಷಧ ಖರ್ಚಾಗಿದೆ ನಾವು, ಹೆಚ್ಚು ಕಮ್ಮಿ ಅಷ್ಟಾಗಿದೆ. ಅಂದ್ರೆ ನಿಮ್ಗೆ ಡೌನಿ ಮ್ಯಾಗ ಯಾವ ರೀತಿ ಭಾಳ ಜಾಸ್ತಿ ಇಲ್ರಿ 50% ನಂದು ಈ ಸರ ಉಳಿತಾಯ ನೋಡ್ರಿ ಔಷಧ ಒಳಗೆ ಪೂರ್ತಿ. ಅಂದ್ರೆ ನಮ್ಮ ಶೆಡ್ಯೂಲ್ ಪೂರ್ತಿ ನಿಮಗೆ ಪರ್ಫೆಕ್ಟ್ ಅನ್ಸೈತ್ರಿ. ನಮ್ಗೆ ಏನು ಸ್ಕೆಡ್ಯೂಲ್ ಅಲ್ರಿ, ನಾವು ಯಾವ್ದು ಅವ್ರು ಹೇಳಿ ಸ್ಕೆಡ್ಯೂಲ್ ಬಿಟ್ಟಿಲ್ರಿ, ಆ ಥರ ನಾವು ಮಾಡ್ಕೊತ ಬಂದೀವಿ. ಮತ್ತು ನಮ್ಗೆ ಔಷಧನಾಗ ಭಾಳ ಉಳ್ದೈತ್ರಿ ನಮ್ಗೆ ಈ ಸರ. ಅಂದ್ರೆ ವರ್ಷಕ್ಕಿಂತ ಈ ವರ್ಷ ಔಷಧಿ ಪ್ಲಾಟ್ ಚಲೋ ಐತಿ, ಚಲೋ ಇದೆ. ಇನ್ನೊಂದು ಏನಪ್ಪ ಅಂದ್ರೆ ಈ ವಿಡಿಯೋ ಏನು ಹೇಳೋದಂದ್ರೆ ನಮ್ಮ ಶೆಡ್ಯೂಲ್ ಯಾವ ರೀತಿ ಐತೆ ಅಂದ್ರೆ ನಮ್ಮದು ನೆಕ್ಸ್ಟ್ ವಿಡಿಯೋದು ಹಂಗೆ ಬರುತ್ತೆ, ಮೇಲೆ ಕಂಟಿನ್ಯೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಸ್ಟಾರ್ಟಿಂಗ್ ನಾವು ಏನಪ್ಪ ಅಂದ್ರೆ ಶೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಮದು ಸ್ಟಾರ್ಟಿಂಗ್ ಈಗ 11 ದಿನ 10ರಿಂದ 8ನೇ ದಿನ ಸ್ಟಾರ್ಟ್ ಆತಂದ್ರೆ ಫ್ಲಾರಿಂಗ್ ಮುಗಿತಕ್ಕೆ ಏನಪ್ಪ ಅಂದ್ರೆ 25ನೇ ದಿನಕ್ಕೆ ಏನಪ್ಪ ಡೈಲಿ ಔಷಧಿ ಇರ್ತಾವೆ. ನಮ್ಮ 25ರಿಂದ 50 ದಿನಕ್ಕೆ ಏನಪ್ಪ ಒಂದಿನ ಬಿಟ್ಟು ಒಂದಿನ ಔಷಧ ಕೊಡ್ತಾನೆ. 50 ದಿನ ಆದ್ಮೇಲೆ ಲಾಸ್ಟ್ ಏನಪ್ಪ ಅಂದ್ರೆ 60ನೇ ದಿನಕ್ಕೆ ಲಾಸ್ಟ್ ಔಷಧ ಹೊಡ್ತೀನಿ ನಿಮ್ಗೆ. ಗುರಿ ಮೇಗೆ ಏನು ಹೊಡ್ಸಿಲ್ಲ, ಅಲ್ಲಿಗೆ ಮುಗಿತು, ಅಲ್ಲಿ ಫೈನಲ್ ಆಯ್ತು. ನಾವು ಆಮೇಲೆ ಏನಪ್ಪ ಅಂದ್ರೆ ಇವ್ರು ಕಾಸು ಆಯ್ತು ಆಗಲಿಲ್ಲ ಮಾಡಲಿಲ್ಲ, ಅವಾಗ ಒಂದು 2 ಔಷಧ ಅಷ್ಟೇ ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ರಿಪ್ನಾಗ ಇವ್ರಿಗೆ ನೀವು ಇನ್ನೊಂದು ಏನಪ್ಪ ಅಂದ್ರೆ ಅದು ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್ ಐತ್ರಿ. ಡ್ರಿಪ್ನಾಗ ನೀವು ಗೊಬ್ಬರ ನಿಯೋಜನೆ ಸ್ವಲ್ಪ ರೈತರಿಗೆ ಯಾವ ರೀತಿ ಏನು ಮಾಡ್ರಿ. ನಾವು ಗೊಬ್ಬರಕ್ಕೆ ಭಾಳ ಖರ್ಚು ಮಾಡ್ತಿದ್ದೀವಿ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ DAP ಅವು ಇವು ಏನೇನೋ ಭಾಳ ಗೊಬ್ಬರ ಹಾಕ್ತಿದ್ರು ನಾವು. ಸ್ವಲ್ಪ ಸೂಪರ್ ಫಾಸ್ಫೇಟ್, DAP, ಟೋಟಲ್ ಗೋಲ್ಡ್ ಏನ್ ಮಾಡ್ತೀರಿ? DAP ಆಮೇಲೆ ಟೋಟಲ್ ಗೋಲ್ಡ್ ರೀ, ಎಲ್ಲ ಟೋಟಲ್ ಹಾಕ್ತಿದ್ರಿ. ಟೋಟಲ್ ಹಿಂಗೆ ಹಾಕ್ತಿದ್ದೀವಿ. ಅದು ನಮ್ಗೆ ಈ ಸರ ಉಳಿತಾಯ ಆಗೈತ್ರಿ. ಗೊಬ್ಬರ ಯಾವ್ದು ಹಾಕಿಲ್ರಿ, ಸ್ಕೆಡ್ಯೂಲ್ ಪ್ರಕಾರ ಏನು ಲಿಕ್ವಿಡ್ ಕೊಟ್ಟಾರ್ರಿ, ಅದ್ರ ಮ್ಯಾಗ ನಮ್ಮ ಶೆಡ್ಯೂಲ್ ಒಳಗೆ ಗೊಬ್ಬರನ ಬರಂಗಿಲ್ರಿ. ಗೊಬ್ಬರನ ಬರಂಗಿಲ್ಲ ಅಂದ್ರೆ ಏನು ಪೂರ್ತಿ ಇವ್ರು ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಕಟಿಂಗ್ ಮಾಡ್ತಾರೆ. ಗೊಬ್ಬರ ಬರೋದು ಗೊಬ್ಬರ ಹೆಂಗೆ 10% ಬರುತ್ತೆ ಬರೀ ಗೊಬ್ಬರ. ಅದು ಹೆಂಗ ನಮ್ಮ ಸ್ಟಾರ್ಟಿಂಗ್ ಶೆಡ್ಯೂಲ್ ಹೆಂಗಪ್ಪ ಅಂದ್ರೆ ಇವ್ರದ್ದು 8ರಿಂದ 9 ದಿನದಾಗ ಒಂದು ಕೈ ಸಿಎನ್ ಕೊಡ್ಸಿನಿ ರೀ. ಅಂದ್ರೆ ಒಂದು ಒಟ್ಟು ಕ್ರಮೇಣ ಕಡ್ಡಿ ಬೆಳವಣಿಗೆ ಒಂದೇ ಲೆವೆಲ್ ಆಗುತ್ತೆ, ಸಿಎನ್ ಕೊಡ್ಸಿನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ದೊಂದು 5 ಲೀಟರ್ ಒಳಗೆ ಲಿಕ್ವಿಡ್ ಬರುತ್ತೆ. ಅದನ್ನ ಕೊಟ್ಟರಿಂದ ನಿಮ್ಗೆ ಗ್ರೋತ್ ನಿಂದ್ರಂಗಿಲ್ಲ. ಪ್ಲಸ್ ಏನಪ್ಪಾ ಅಂದ್ರೆ ಮಾಲ್ ಎಷ್ಟು ಬೇಕಾದ್ರೆ ನಿಮ್ಗೆ ಕೆನೋಪಿ ನೋಡತ್ತಿ, ಮಾಲ್ ಸೈಜ್ಗಳು ಬರುತ್ತೆ. ಅದು ಎಲ್ಲಿ ತಕ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಏನು ಹೊಡ್ಕೊಂಡು ಕೊಟ್ಟಿರ್ತಾನೆ 50 ದಿನ ತಕ ಅಂದ್ರೆ ಏನು ಫ್ಲಾರಿಂಗ್ ಮುಗಿತಕ ಅದ್ರ ಒಂದ್ರ ಮ್ಯಾಗ ನಿಯೋಜನೆ ಹಾಕತ್ ಬರ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಒಬ್ರು ಏನು ಮಾಡ್ತಾರೋ ಕಾಯಿ ಸೆಟ್ಟಿಂಗ್ ಆದ್ಮೇಲೆ ರೀ DAP ಗೊಬ್ಬರ ಹಾಕ್ತಾರೆ. ಇವ್ರು ಸೂಪರ್ ಫಾಸ್ಫೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್, SOP. ಇದೇನಪ್ಪ ಅಂದ್ರೆ ಬಡ್ಡಿಗೆ ಹುಳುಗ್ ಹಿಂಡಿ, ಶೇಂಗಾ ಹಿಂಡಿ ಎಲ್ಲ ಕರ್ತಾರೆ ಬಡ್ಡಿಗೆಲ್ಲ. ಅದನ್ನ ಇದನ್ನ ಇವ್ರ ಪ್ಲಾಟಿಗೆ ಏನೂ ಹಾಕ್ಸಿಲ್ಲ. ಇವ್ರು ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ನೆಕ್ಸ್ಟ್ 55ನೇ ದಿನಕ್ಕೆ ಏನಪ್ಪ ನಾನು ನೆಕ್ಸ್ಟ್ ಹಿಂದಿನ ವಿಡಿಯೋ ನೋಡ್ಬೋದು ನೀವು. ಫಸ್ಟಿಗೆ ಕಾಳು ಸೆಟ್ಟಿಂಗ್ ಆದ ತಕ್ಷಣ ಒಂದು ಕ್ಯಾನ್ 20 ಲೀಟರ್ ಕಾಂಪ್ಲೆಂಜಿ ಒಂದು, ನೆಕ್ಸ್ಟ್ 25 ಲೀಟರ್ ಆದ್ಮೇಲೆ 70 ದಿನಕ್ಕೆ ಒಂದು ಪವರ್ ಗೋಲ್ಡ್, ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಶುಗರ್ ಬೂಸ್ಟರ್ ಒಂದು ಕೊಡ್ತಾನೆ. ಅಷ್ಟು ಕೊಟ್ಟನೆ ಅಂದ್ರೆ ಏನಪ್ಪ ಅಂದ್ರೆ ಇವ್ರ ಪ್ಲಾಟ್ ಪೂರ ಏನಪ್ಪ ಅಂದ್ರೆ ಶೆಡ್ಯೂಲ್ ಮುಗಿತ್ತು. ಅಗ್ರಿ 0 ಮೇಂಟೆನೆನ್ಸ್ ಏನಪ್ಪ ಅಂದ್ರೆ ಪ್ಲಾಟ್ ಏನಪ್ಪ ಅಂದ್ರೆ ಫುಲ್ ಹಾಕ ಅಣ್ಣ. ನಿಮ್ಗೆ ಇದು ಈ ರೀತಿ ಮಾಡಿದ್ರಿಂದ ನಿಮ್ಗೆ ಈ ಸಲ ಔಷಧೊಳಗೆ ಉಳಿತಾಯ ಎಷ್ಟಾಗೈತಿ ಮತ್ತು ರೈತರಿಗೆ ನೆಕ್ಸ್ಟ್ ಏನು ಹೇಳ್ತೀರಿ? 50% ಉಳಿತಾಯ ಆಗೈತೆ ರೀ ನಮ್ದು. ನಾ ಈ ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ ಮಾಡಿದ್ರೆ ನನಗೆ 50% ಔಷಧೊಳಗೆ ಉಳಿತಾಯ ಆಗ್ಯದ ರೀ. ನಾ ಮೊದಲಂತೂ ಭಾಳ ಖರ್ಚು ಮಾಡ್ತಿದ್ನಿ ರೀ, ಔಷಧಕ್ಕೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ತಿದ್ನಿ. ಗೊಬ್ಬರ ಆಯ್ತು ಮತ್ತೆ ಔಷಧ ಆಯ್ತು. ಅಣ್ಣ ಇನ್ನೊಂದು ಸ್ವಲ್ಪ ನಿಮ್ಗೆ ಸ್ವಲ್ಪ ಔಷಧ ಸ್ವಲ್ಪ ಕೊಟ್ಟಿದ್ದೀನಿ ನಿಮ್ಗೆ. ಅಂದ್ರೆ ಹೂ ಬ್ಯಾಸಿಗೆ ಒಳಗೆ ಕಡ್ಡಿ ಮೆಚುರಿಟಿ ಆಗಕ್ಕೆ, ಪ್ಲಸ್ ಏನಪ್ಪ ಅಂದ್ರೆ ಕಡ್ಡಿ ಒಳಗೆ 6 ಕೂಡ ಮಿಕ್ಸ್ ಮಾಡಕ್ಕೆ ಕೊಟ್ಟಿನಿ. ಅವು ಹೆಂಗಿದ್ವು ರೀ? ಅವ್ರ ರಿಸಲ್ಟ್ ಚಲೋ ಅದ ರೀ. ಮತ್ತು ನಮ್ಗೆ ಇನ್ನೂವರೆಗೆ ನಮ್ಗೆ ಹೇಳ್ತೀನಿ ರೀ, ಕಲರ್ ಕಡ್ಡಿ ಎಷ್ಟು ಜಲ್ದಿ ನಮ್ಗೆ ಯಾವತ್ತು ಇಲ್ಲಿ ನೋಡ್ಬೋದು ನೀವು. ಒಂದು ಸೆಕೆಂಡ್ ಅದು ಮಾರ್ಕೊಂಡ್ರಿ ನಾ. ಈಗ ನೋಡ್ಬೋದು ನೀವು ಈ ಕಡ್ಡಿ ಯಾವ ರೀತಿ ಪೊಟ್ಯಾಶ್ ಜಲ್ದಿ ಇರುತ್ತೆ ನೋಡ್ರಿ. ಈ ಪ್ಲಾಟ್ ಒಳಗೆ ಹಂಗೆ ಪೊಟ್ಯಾಶ್ ಜಲ್ದಿ ಇರುತ್ತೆ ನೋಡ್ರಿ. ನೀವು ಗೊಣಿ ಸೈಜ್ ನೋಡ್ರಿ, ಪ್ಲಸ್ ಪೊಟ್ಯಾಶ್ ನೋಡ್ರಿ ನೀವು. ಇಲ್ರಿ ನಮ್ಗೆ ಇಷ್ಟು ಜಲ್ದಿ ಇಷ್ಟು ಕಡ್ಡಿ ಕಲರ್ ಬಂದಿದೆ. ಈ ಗಾಡಿ ಅದನ್ನು ನೋಡ್ಬೋದು ನೀವು, ಪ್ರತಿಯೊಂದು ಕಡ್ಡಿ ನೋಡ್ಬೋದಾ ಯಾವ ರೀತಿ ಪೊಟ್ಯಾಶ್ ಇರುತ್ತೆ. ಈ ರೀತಿ ಏನು ಪೊಟ್ಯಾಶ್ ಇರೋದಿಲ್ಲ. ಪೊಟ್ಯಾಶ್ ಯಾವ ಇಷ್ಟು ಜಲ್ದಿ ಏನು ಪೊಟ್ಯಾಶ್ ಇರುತ್ತಲ್ಲ, ಈಗ ಇಷ್ಟು ಪೊಟ್ಯಾಶ್ ಜಲ್ದಿ ಇರ್ತಾನೆ ಏನಪ್ಪ ಅಂದ್ರೆ ಮಾಲ್ ಕ್ವಾಲಿಟಿ ಒಳಗೆ ಬೀಳ್ತೈತಿ. ಪ್ಲಸ್ ಏನಪ್ಪ ಅಂದ್ರೆ ಮಾಲ್ ಗಟ್ಟಿ ಬೀಳ್ತೈತಿ.
ಮತ್ತು ಅವ್ರು ಹೇಳತ್ತಾರ ಇಷ್ಟು ಜಲ್ದಿ ಅವ್ರಿಗೆ ಎಂದು ಪೊಟ್ಯಾಷಿಯಂ ಇರೋದಿಲ್ಲ ಹಸಿರು ಇಲ್ಲಿ ತನ ಬಾದ್ರ ಇಟ್ಟು ಕಲರ್ ಇಟ್ಟು ಬರ್ತೈತ್ರಿ ಹಾಂ ರೀ ಮುಂದೆಲ್ಲ ಹಸಿರು ಉಳಿತೈತಿ ಅಂದ್ರೆ ಇನ್ನೊಂದು ಹೆಂಗೆ ಗೊತ್ತಂಡ್ರಣ ಇಷ್ಟು ನೀವು ಇಷ್ಟು ಇಲ್ಲಿಗೆ ಹಸಿರು ಉಳಿತೈತಿ ನೀವು ಮಾಲ್ ಇದ ಫುಲ್ ಸ್ಯಾಟಿಸ್ಫೈಡ್ ಬರಂಗಿಲ್ಲ ಏನಾಗತಿ ನಿಮ್ದು ಈಗ ಕಡಿಮೆ ಬರ್ತೈತಿ ಶುಗರ್ ಕಮ್ಮ ಪ್ಲಸ್ ಏನಪ್ಪಾ ಅಂದ್ರೆ ನೀವು ನಿಮ್ 15 kg ಮಣ್ಕಿನ ಬಾಕ್ಸ್ ಬೀಳ್ತಿದಿಲ್ಲ ಅವ್ನು ತುಳು ತುಂಬಿದಾಗ ಏನಪ್ಪಾ ಅಂದ್ರೆ 13-12 ಹೊಡಿತೀರಿ ನಿಮಗೆ ಬಟ್ ನೀವು ಈ ಸಲ ನೀವು ಚಾಲೆಂಜ್ ಮಾಡಿ ನೋಡ್ಕೊಳ್ಬೇಕಾರ ಇವೇಂದ್ರೆ ನಿಮ್ಗೆ ಇಲ್ಲಿ ತಗ ಪೂರ ಪೊಟ್ಯಾಶ್ ಒಟ್ಟ ಇನ್ನು 3 ಕನ್ ಪೊಟ್ಯಾಶ್ ಪೂರ್ತಿ ಆದ್ರೆ ಇಲ್ಲಿ ತಗ ಪೂರ್ವಾದ ನಿಮಗೆ 3 ಕಿಲೋ 1 ಕಿಲೋ ಮಾಡ್ಕೊಂಡ್ರೆ ಫಿಕ್ಸ್ ಬೀಳ್ತೈತಿ ಸಲ ನಿಮ್ಗೆ ಒಂದು 3 ಎಕರೆ ಆದ್ರೆ ನಮ್ಗೆ ಇನ್ನೂ ಅಂದ್ರೆ ಇಷ್ಟು ಲೋಡ್ ಮತ್ತು ಇಷ್ಟು ಲೋಡ್ ಇದ್ದಾಗ ನಾವು ಎಂದೂ ಇಟ್ಟು ಲೋಡ್ ಬೆಳೆದಿಲ್ರಿ ಇಷ್ಟು ಲೋಡ್ ಅವ್ರಿಗೆ ಹೇಳಿ ಶೆಡ್ಯೂಲ್ ಪ್ರಕಾರ ಅವ್ರು ಆಕ್ಚುಲಿ ನಾವು ಏನ ಕಡಿಮೆ ಮಾಡ್ಬೇಕಂತ ಮಾಡಿದ್ದೀವಿ ಇದ್ರಾಗ ನಮ್ಮ ಅದು ಅವ್ರ ಪ್ರಕಾರ ಹೇಳಿದ್ರೆ ನೀವು ಎಷ್ಟೇ ಲೋಡ್ ಇಟ್ಟರು ನಾನು ನಿಮ್ಗೆ ಶುಗರ್ ಬರ್ಸ್ಕೊಡ್ತೀನಿ ಅವ್ರ ಶೆಡ್ಯೂಲ್ ಪ್ರಕಾರ ಆದ್ರೆ ಇಷ್ಟು ಲೋಡ್ ಇದ್ದಿದ್ದು ಇಷ್ಟು ಶುಗರ್ ಇಟ್ಟು ಕಡ್ಡಿ ಕೆಂಪು ಕಲರ್ ಬಂದಿದ್ದು ಮತ್ತೆ ಇಷ್ಟು ಜಲ್ದಿ ಕಲರ್ ಬಂದಿದ್ದು ನಮ್ಗೆ ಎಂದೂ ಇಷ್ಟು ಹಾಕಿದ್ದಿಲ್ಲ ಆದ್ರೆ ಈ ಸರ ಅಂದ್ರೆ ಹೆಂಗೆ ಗೊತ್ತಂದ್ರೆ ನೀವು ಏನಾಗತ್ತೆ ಈಗ ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಾವೇನು ಒಂದು ಲೆವೆಲ್ ಬೆಳೆ ಹೇಳ್ತಾರ ಅಂದ್ರೆ ಒಂದು ಕಡ್ಡಿಗೆ 2 ಗೊನೆ ಇಟ್ಟ ಬೆಳೆ ದೊಡ್ಡ ವಿಷಯ ಇಲ್ರಿ ಒಂದ್ ಕಡ್ಡಿ ಮಿನಿಮಮ್ 2, 3, 4 ಗೊನೆ ಇಡ್ಬೇಕಾ ಪ್ಲಸ್ ಇನ್ನೊಂದೇನ ಗೊನೆ ಇಟ್ಟಿಕ್ರಿಂದ ಪೂರಾ ಪೊಟ್ಯಾಶ್ ಏರಿಸಿ ನಿಮ್ ಪ್ಲಾಟ್ ದ ಶುಗರ್ ನಾವು ಆಲ್ಮೋಸ್ಟ್ ಎಲ್ಲಾ ಕಡೆ ಪ್ಲಾಟ್ ಬಂದ ಅದಾರ್ದ ನಾನು ಚರ್ಚನ ಬಡೋಲ್ಲ ಎಲ್ಲಾ ಕಡೆ ಆ ಕಡೆ ತೀರಾ ಡೇಂಜರ್ ಅಂದ್ರೆ ಏನು ಪ್ಲಾಟ್ಗಳು ಪೂರ್ತಿ ಏನಪ್ಪ ಮಮ್ಮಿ ಪಿಕ್ಷನ್ ಬಾರಿ ಹೇಳ್ತಾರೆ ಹಾಗೆಲ್ಲ ಈ ಸಲ ಒಂದ್ ಲೆವೆಲ್ದಾಗ ಬಂದಾವ ಬಟ್ ಏನು ಹಿಂಗ್ ಪೊಟ್ಯಾಶಿಯಂ ಬಿಸ್ಕಿದ್ರೆ ಮಾಲ್ ಫಲ ಮಾಡ್ಕೋಬೇಕ್ರಿ ಮತ್ತು ಇನ್ನೊಂದ್ ಹಂಗ ಒಂದ್ ಕಡ್ಡಿ 3-4 ಗೊನೆ ಇಟ್ಟ ಮಾಲ್ ಗಟ್ಟಿ ಒಳಗೆ ಬೆಳೆದಿದ್ರು ನೀವು ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಕ್ವಾಂಟಿಟಿ ಒಳಗೆ ಮನಕ್ ಬರುತ್ತೆ ಕ್ವಾಲಿಟಿ ಒಳಗೆ ಬೆಳಿಗ್ಗೆ ಕ್ವಾಂಟಿಟಿ ಒಳಗೆ ಬೆಳೆದಿವಿ ಅಂದ್ರೆ ನಮಗೆ ಏನಪ್ಪಾ ಅಂದ್ರೆ ಅಮೌಂಟ್ ಜಾಸ್ತಿ ಆಗೋ ಸ್ವಲ್ಪ ರೈತರಿಗೆ ಏನಪ್ಪಾ ಅಂದ್ರೆ ರೊಕ್ಕ ಜಾಸ್ತಿ ಆಗೋ ನಮ್ಮ ಹೆಂಗ್ ರೂಲ್ಸ್ ರೀ ಒಂದು ಕಡ್ಡಿ ಒಂದು ಗಿಡಕ್ಕೆ ಅಂದ್ರೆ ಒಂದು ಎಕರೆಗೆ 4 ಟನ್ ಮಣಕ್ ಕಂಪಲ್ಸರಿ ಬೆಳಬೇಕು 4 ಟನ್ ಮಣಕ್ ಬಿದ್ರೆ ನಿಮ್ಗೆ 150 ರೂಪಾಯಿ 6 ಲಕ್ಷ ರೂಪಾಯಿ ಆಗ್ಬೇಕು 6 ಲಕ್ಷ ರೂಪಾಯಿದಾಗ ಒಂದು 70-80 ರೂಪಾಯಿ ಔಷಧ ನಿಮ್ಗೆ ಆಲ್ಮೋಸ್ಟ್ ಅದ್ರ ಉಳಿಬೇಕು ಆ ರೀತಿ ನಾವು ಜಾಸ್ತಿ ಲೋಡ್ ಇಳಿಸ್ಕೊಂಡು ಏನಪ್ಪಾ ಅಂದ್ರೆ ಪ್ಲಾಟ್ ಒಳಗೆ ಪೂರ್ತಿ ಏನಪ್ಪಾ ಅಂದ್ರೆ ಕಡ್ಡಿ ಪ್ಲಾಟ್ ನಿಯೋಜನೆಯಿಂದ ಮೇಂಟೆನೆನ್ಸ್ ಮಾಡಿರ್ತೀವಿ ಇದರಿಂದ ನೀವು ನೆಕ್ಸ್ಟ್ ರೈತರಿಗೆ ಸ್ವಲ್ಪ ಏನು ಹೇಳಕ್ ಇಷ್ಟಪಡ್ತೀರಿ ಸ್ವಲ್ಪ ಖಂಡಿತ ನೋಡ್ರಿ ನಮ್ಗೆ ಪ್ರಕಾಶ್ ಹೇಳಿದ ಪ್ರಕಾರ ರೈತರಿಗೆ ಏನು ಹೇಳೋದಂದ್ರೆ ಇವ್ರದ್ದು ಹೇಳಿದ ಶೆಡ್ಯೂಲ್ ನಮ್ಗೆ ಭಾಳ ಚಲೋ ಅನ್ಸೈತ್ರಿ ಮತ್ತು ಅವ್ರು ಏನು ಹೇಳ್ತಾರೆ ನಾವು ಹತ್ರ ಯಾವ್ದು ತಪ್ಸಿಲ್ಲ ಎಲ್ಲ ಮಾಡೀವ್ರಿ ಮತ್ತು ಅವ್ರು ಹೇಳಿದ ಶೆಡ್ಯೂಲ್ ಎಲ್ಲ ನಮ್ಗೆ ಮತ್ತು ಅಷ್ಟು ಇನ್ನೊಂದು ಏನು ಹೇಳ್ತೀನಿ ರೀ ಔಷಧದೊಳಗೆ ಅಟ್ಟು ಸಿಕ್ಕಾಬಿಟ್ಟು ಅವ್ರು ತುಟ್ಟಿ ತಂದು ಅದು ಇದು ಹೊಡೆಸ್ತಿದ್ರು ನಮ್ಗೆ ಇವ್ರ ಶೆಡ್ಯೂಲ್ ನಮ್ಗೆ ಅಷ್ಟು ತುಟ್ಟಿನೂ ಅನ್ಸಿಲ್ಲ ರೀ ಔಷಧ ಸುಳ್ಳು ಹಾಕಿ ಹೇಳೋದು ಔಷಧನೂ ಭಾಳ ತುಟ್ಟಿ ಅನ್ಸಿಲ್ಲ ಅವ್ರು ಹೇಳಿದ ಪ್ರಕಾರ ನಾವು ಎಲ್ಲ ಮಾಡಿದ್ವಿ ರೈತರಿಗೆ ಏನು ಹೇಳ್ತೀನಿ ಅಂದ್ರೆ ಇವ್ರು ಹೇಳಿದ ಶೆಡ್ಯೂಲ್ ಎಲ್ಲ ಚಲೋ ಐತ್ರಿ ಅದನ್ನು ನೀವು ಅದು ಅನುಸರಿಸ್ರಿ ಅದರಿಂದ ನಿಮಗೂ ಒಂದಿಟ್ಟು ಇದ್ರಾಗ ಏನಪ್ಪಾ ಅಂದ್ರೆ ಯಾರಿಗೆ ಏನಪ್ಪಾ ಅಂದ್ರೆ ಇದು ಯಾವ್ದ ಕಂಪನಿ ಪ್ರಚಾರ ಎಲ್ಲ ಯಾವುದೂ ಇಲ್ಲ ಇದು ಏನಪ್ಪಾ ಅಂದ್ರೆ ರೈತರಿಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಉದ್ದೇಶ ಏನಪ್ಪಾ ಅಂದ್ರೆ ಏನು ಕಡಿಮೆ ಖರ್ಚಿನೊಳಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ತಕೊಂಡು ಒಂದು ಏನಪ್ಪಾ ಅಂದ್ರೆ ಸಂದೇಶ ಮೂಲಕ ವಿಡಿಯೋ ಮಾಡತ್ತೀವಿ ಇಷ್ಟ ಇದರಿಂದ ಒಬ್ಬರು ನೆಕ್ಸ್ಟ್ ವಿಡಿಯೋ ಮಾಡಿರ್ತಾರೆ ಒಂದು ಕಂಪ್ನಿದು ಹಂಗ ಅದ ಇದು ಅಂತ ಹಂಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೆಂಗೆ ಏನಪ್ಪಾ ಅಂದ್ರೆ ನಾ ಪ್ರತಿಯೊಂದ್ರದ್ದು ವಿಡಿಯೋ ಮಾಡಿದ್ದು ನನಗೆ ಯಾವ ಲೈಕ್ ಅನ್ಸ್ ರಿಸಲ್ಟ್ ಯಾವ ಜಾಸ್ತಿ ಬಂದಿರ್ತಲ್ಲ ಅದು ವಿಡಿಯೋ ಮಾಡಿ ಹಾಕಿರುತ್ತೆ ಯಾಕಂದ್ರೆ ರೈತರು ಇದರಿಂದ ಏನಪ್ಪಾ ಅಂದ್ರೆ ಬೆನಿಫಿಟ್ ತಗೊಳ್ಳಿ ಅಂದ್ರೆ ಏನು ಅವ್ರಿಗೆ ಸ್ವಲ್ಪ ಉಳಿತಾಯ ಆಗ್ಲೂ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಇನ್ನು ವಿಡಿಯೋ ಮಾಡಿರ್ತೇವೆ ನಾವು ಅದನ್ನ ಬಿಟ್ಕೊಟ್ಟು ಏನಪ್ಪಾ ಅಂದ್ರೆ ನಿಮಗೇನು ಸರಿ ಅನ್ಸುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ನಾವು ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋ ಇಲ್ಲಿ ಸುತ್ತಮುತ್ತ ಈ ತಿಕೋಟ ಆಜು ಬಾಜು ಇದ್ದಾರೆ ಏನಪ್ಪಾ ಅಂದ್ರೆ ಶಿವಣ್ಣರ ತೋಟಕ್ಕೆ ಬಂದು ನೀವು ನೋಡ್ಬೋದು ಪ್ಲಾಟ್ ಯಾವ ರೀತಿ ಅನ್ನೋದು ನೋಡ್ಬೋದು ನೀವು ನಿಮ್ಮ ಪ್ಲಾಟ್ ಅವ್ರ ಪ್ಲಾಟಿಗೆ ನೋಡ್ಕೋಬೋದು ವ್ಯತ್ಯಾಸ ಕಾಣ್ಬೋದು ನೀವು ಬರೇ ಮೊಬೈಲ್ನಾಗ ನೋಡ್ಯಾರ ಹೇಳ್ಯಾರತ್ತ ಕೇಳಬೇಡ್ರಿ ಬರ್ರಿ ಪ್ಲಾಟಿಗೆ ಬಂದ ಒಂದ್ಸಲ ನೋಡ್ರಿ ಕೇಳ್ರಿ ನೋಡಿ ಹೋದ್ರೆ ನಿಮಗೂ ಗೊತ್ತಾಗತ್ತಿ ಬಂದು ನೋಡೋದ್ರೆ ಚಲೋ ಆತ್ರಿ ನಿಮಗೂ ಗೊತ್ತಾಗತ್ತಿ ಹೆಂಗೈತಿ ರಿಸಲ್ಟ್ ಇವ್ರದ್ದು ಹೇಳಿದ್ದು ಎಲ್ಲ ಗೊತ್ತಾಗ್ತಿ ನಿಮ್ಗೂ ಅನುಕೂಲ ಆಯ್ತು ರೈತರು ಎಲ್ಲರೂ ಅಂದ್ರೆ ನಮ್ಮ ಉದ್ದೇಶ ಏನ್ರಿ ಕಮ್ಮಿ ಖರ್ಚಾಗಬೇಕು ಸ್ವಲ್ಪ ಇನ್ಕಮ್ ತಗೊಳ್ರಿ ಇಷ್ಟ ಕೆಲಸ ಅಷ್ಟೇ ಮತ್ತೆ ನೀವು ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಹೆಸರುಗಳಿಗೆ ಭಾಳ 4-5 ರೂಪಾಯಿ ಕೊಟ್ಟಿರ್ತೀರಿ ಅವ್ರಿಗೆ ಒಂದು 5,000 ರೂಪಾಯಿ ಕೊಟ್ಟಿರ್ತೀರಿ ಒಂದು ಕನ್ಸಲ್ಟಿಂಗ್ ಪ್ಲಾಟಿಗೆ ಅವ್ರು ಒಂದು ಅವ್ರ ತೋಟಕ್ಕೆ ಒಂದು 5,000 ರೂಪಾಯಿ ಕೊಟ್ಟಿರ್ತೀರಿ ಬಟ್ ಅವ್ರಿಗೆ ಏನೋ 5,000 ರೂಪಾಯಿ ಏನೂ ಅಲ್ಲ ಯಾಕಂದ್ರೆ ನೀವು ಒಂದು ಕಲ್ಲಿನೊಳಗೆ ಒಂದು 15 ಟ್ರೇದಾಗ ಒಂದು 2-3 ಬಾಕ್ಸ್ ಟ್ರಕ್ ಮುಟ್ಟಿ ಹೋಗುತ್ತೆ ಬಟ್ ನಾನು ಅದನ್ನ ಪ್ಲಾಟ್ ಅವ್ರು ಪೇರ್ ಮಾಡ್ಕೋಬೇಡ್ರಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಪ್ಲಸ್ ಕಾಯಿ ಏನು ಮಾಲ್ ಜಾಸ್ತಿ ತೆಗೆದ್ರೊಳಗೆ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡ್ರಿ ಆಮೇಲೆ ಏನಪ್ಪಾ ಅಂದ್ರೆ ಮಾಲ್ ಔಷಧ ಹೊಡಿತೀರಿ ಖರ್ಚು ಮಾಡ್ರಿ ಬೇಡ ಅನ್ನಲ್ಲ ಉಪಾಧಿಪಿ ಜಾಸ್ತಿ ಖರ್ಚು ಮಾಡ್ಬೇಡಿ ಕರೆಕ್ಟ್ ಯಾವ ಟೈಮಿಗೆ ಏನು ಕೊಡ್ಬೇಕು ಅದಷ್ಟೇ ಕೊಡ್ರಿ ಮತ್ತೆ ನಾವು ಈಗ ಹೊಸದಾಗ ಯಾವ್ದಾರು ಔಷಧ ಇರ್ತೀವಿ ಅದು ರಿಸಲ್ಟ್ ಐತಿ ಇಲ್ಲೋ ರೀ ಏನಾರಿ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ರೀ ಹಂಗೆ ಇಲ್ಲ ನಾವು ಒಂದು ಏನೋ ಕೊಡ್ಬೇಕಾದ್ರೆ ನಿಮ್ಗೆ ಫಸ್ಟ್ ಡೆಮೋ ನೋಡಿ ಕೊಟ್ಟಿರ್ತೀವಿ ನಾವು ಫಸ್ಟ್ ಒಂದು ಪ್ಲಾಟಿಗೆ ಯಾಕಡೆ ಹಾಕ್ಸಿ ಕೊಟ್ಟಿರ್ತೀವಿ ಅದರಿಂದ ಏನು ಹೇಳತ್ತಪ್ಪ ಅಂದ್ರೆ ನಿಮ್ಗೆ ಯಾರಿಗೆ ನೆಕ್ಸ್ಟ್ ಈ ವಿಡಿಯೋ ಕನ್ಸಲ್ಟಿಂಗ್ ಅದು ಏನ್ರಿ ನಿಮ್ಗೆ ನಮ್ಗೇನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಏನ್ರಿ ಅನ್ಸಿದ್ರೆ ನಂಬರ್ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಆ ನಂಬರ್ ತೊಗೊಂಡು ನಮ್ಗೆ ಏನಪ್ಪ ಡಯಲ್ ಮಾಡಿರಿ ಈ ವಿಡಿಯೋ ಏನಪ್ಪ ಅಂದ್ರೆ ಎಷ್ಟು ಜನ ಸಬ್ಸ್ಕ್ರೈಬರ್ ಮಾಡ್ತಾರೆ ನೆಕ್ಸ್ಟ್ ನಮಗೆ ಬೇರೆ ವಿಡಿಯೋ ಬರ್ತಾರೆ ನೆಕ್ಸ್ಟ್ ದಾಳಂಬ್ರಿ ಮ್ಯಾಗ ನೆಕ್ಸ್ಟ್ ಬರ್ತಿರ್ತಾವೆ ಅದನ್ನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೆಕ್ಸ್ಟ್ ವಿಡಿಯೋ ಏನಪ್ಪ ತಪ್ಪದ ಬರ್ತಾವೆ ನಮಸ್ಕಾರ.